ಅವ್ರ ಕತೆ ಡಿಸ್ಕ್ರೈಬ್ ಮಾಡಿದ್ರಲ್ಲ, ಅದೇ ಕ್ಲೈಮ್ಯಾಕ್ಸ್ ಇದು ಇವ್ರು ಹೇಳ್ತಾರೆ. ನಿಮಗೆ ವಿದೌಟ್ ಮ್ಯೂಸಿಕ್ ಹೇಳಿದೀನಿ, ಬಟ್ ವಿತ್ ಮ್ಯೂಸಿಕ್ ಮ್ಯೂಸಿಕ್ ಬರುತ್ತೆ. ಬರುತ್ತೆ. ನೀವು ನಾನು ಶೆಟ್ರ್ ಗ್ಯಾಂಗ್ ಬಗ್ಗೆ ಏನ್ ಹೇಳ್ತೀರಿ? ಶೆಟ್ರ್ ಗ್ಯಾಂಗ್ ಅದು ಶೆಟ್ರ್ ಗ್ಯಾಂಗ್ ಅಷ್ಟೇ. ಇಲ್ಲ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋಣ. ಅಂದ್ರೆ ಕ್ರಿಯೇಟಿವ್ ಪೀಪಲ್, ವೆರಿ ಕ್ರಿಯೇಟಿವ್. ನಾನು ಈಗ ಎಲ್ಲರೂ ನನಗೂ ಅದು ಹೇಳ್ತಾ ಇದ್ರು ಶೆಟ್ರ್ ಗ್ಯಾಂಗು ಅಂತ. ಸೊ ನೋಡಿದಾಗ ಎಷ್ಟು ಅವ್ರ ತಲೆ ಎಷ್ಟು ಚೆನ್ನಾಗಿ ಓಡುತ್ತೆ ಅಂತಂದ್ರೆ ಅವ್ರು ಮಾಡೋ ಪ್ರತಿಯೊಂದು ಸಿನಿಮಾಗಳಾಗಿರ್ಬಹುದು, ಅವ್ರ ಬರವಣಿಗೆ ಆಗಿರಬಹುದು, ಬೇರೆ ಲೆವೆಲ್ಗೆ ಇದೆ. ನಮಗೆ ಅನ್ಸುತ್ತೆ ಈ ಥರನೂ ಸಿನಿಮಾ ಮಾಡ್ಬೋದಾ, ಈ ಥರನೂ ಕತೆ ಕೊಡ್ಬೋದಾ ಇವರು ಅಂತ ಅನ್ಸುತ್ತೆ. ಸೊ ಆ ಶೆಟ್ರ್ ಗ್ಯಾಂಗಿಗೆ ನಮ್ಮ ಶೆಟ್ರ್ ಒಬ್ರು ಹೋಗ್ತಾ ಇದ್ದಾರೆ. ಸೊ ನಮ್ಗೆ ಖುಷಿ ಇದೆ, ಆ ಗ್ಯಾಂಗಲ್ಲಿ ನಾವೆಲ್ಲ ಇದೀವಿ ಅನ್ನೋ ಒಂದು ಖುಷಿ ಇದೆ. ಅಂಡ್ ದೇ ಆರ್ ವೆರಿ ಕ್ರಿಯೇಟಿವ್, ವೆರಿ ಕ್ರಿಯೇಟಿವ್. ನಮ್ಗೆ ಖುಷಿ ಇದೆ ಕೊಲಾಬ್ರೇಟ್ ಆಗಿ ಈ ತರ ಕೆಲಸ. ಅಂಡ್ ಅವ್ರು ಎಷ್ಟು ಕ್ರಿಯೇಟಿವ್ ಇದ್ರು ಅವ್ರ ಸೆಲ್ಫ್ ಅವ್ರು ಸೀರಿಯಸ್ ಆಗಿ ತಗೊಳಲ್ಲ ಇವ್ರುಗಳು ಯಾರು. ಹೌದು, ನನಗೆ ಶಾಕ್ ಆಗುತ್ತೆ. ಎಂತ ಸೀರಿಯಸ್ ಕಂಡೀಷನ್ ಇದ್ರು ಕೂಡ ನಗ್ತಿರ್ತಾರೆ ಅವ್ರು. ನಾನು ಇದು ಹೆಂಗ್ ಸಾಧ್ಯ ಇದು ಅಂತ. ನಾವು ಸ್ವಲ್ಪ ಇಷ್ಟ ದಿನ ಆಗ್ಬಿಟ್ಟು ಫುಲ್ ಸೀರಿಯಸ್ ಆಗಿ ಮುಖ ಹಾಕೊಂಡು ಕೂತಿರ್ತೀವಿ. ಆಮೇಲೆ ಎಲ್ಲಾ ಸಿಚುವೇಶನ್ ಅಲ್ಲಿ ಅವ್ರು ಕಾಮಿಡಿ ಇಡ್ತಾರೆ. ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ವಾ? ನಾವು ಅದನ್ನ ಅಬ್ಸರ್ವ್ ಮಾಡಿದ್ವಿ ಜಾಸ್ತಿ ಶೂಟ್ ಮಾಡುವಾಗ. ಹೌದು, ಮೈನ್ಯೂಟ್ ಚಿಕ್ಕ ಕಡೆ ಎಲ್ಲ ಹೊಡಿತಾರೆ ಅವರು. ಎಷ್ಟು ಚೆನ್ನಾಗಿ ನಗು ಬರ್ತದಕ್ಕೆ ಅಂತಂದ್ರೆ ತುಂಬಾ ಎಫರ್ಟ್ ಹಾಕೋ ಅವಶ್ಯಕತೆನೂ ಇಲ್ಲ. ಅವರು ಸುಮ್ಮನೆ ಮಾತಾಡ್ಬಿಡ್ತಾರೆ. ಪ್ರಕಾಶನ್ ಆಗಿರ್ಬೋದು, ಜ್ಯೋತಿ ಶೆಟ್ಟಿ ಅವರು ಆಗಿರ್ಬೋದು, ಅವ್ರ ಮಾತುಗಳಲ್ಲೇ ಎಷ್ಟು ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾ ಇದ್ರು. ನೀವು ಇವಾಗ ನಂದ ಓಕೆ. ಇದೊಂದು ಯೂನಿವರ್ಸಲ್ ಪ್ರಶ್ನೆ. ಇದು ನಮ್ಮ ಸಿನಿಮಾ ರಿಲೀಸ್ ಆಗೋವರೆಗೂ ಮಾರ್ನಮಿ ಸಿನಿಮಾವನ್ನ ಜನ ಯಾಕೆ ನೋಡ್ಬೇಕು? ಯಾಕೆ ನೋಡ್ಬೇಕು? ಇದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಹೇಳಿದ್ರೆ, ವಿಭಿನ್ನವಾದ ಒಂದು ಲವ್ ಸ್ಟೋರಿ. ನೀವು ಎಷ್ಟೊಂದು ಲವ್ ಸ್ಟೋರಿಗಳನ್ನ ನೋಡ್ಕೊಂಡೇ ಬರ್ತಾ ಇದ್ದೀರಾ. ಆಬ್ವಿಯಸ್ಲಿ ಇದು ಒಂದು ಡಿಫ್ರೆಂಟ್ ಟ್ರೀಟ್ಮೆಂಟ್ ಆಫ್ ಲವ್ ಸ್ಟೋರಿ. ಅದ್ ಬಿಟ್ರೆ ಇದರಲ್ಲಿ ಆಕ್ಷನ್ ಪ್ಯಾಕ್ಟ್, ಎಮೋಷನ್ ಪ್ಯಾಕ್ಟ್, ಇನ್ನು ತುಂಬಾ ತಿರುವುಗಳಿರೋದು. ಸೊ ಥ್ರಿಲ್ಲರ್ ಆಗು ಅನ್ಕೊಳ್ಳಿ ನೀವು ಇದನ್ನ. ಸೊ ಥ್ರಿಲ್ಲರ್ ಅಂತಾನೂ ಕನ್ಸಿಡರ್ ಮಾಡ್ಬೋದು, ಒಂದು ಲವ್ ಡ್ರಾಮಾ ಅಂತ ಕನ್ಸಿಡರ್ ಮಾಡ್ಬೋದು. ಇದೆಲ್ಲ ಎಕ್ಸ್ಪೀರಿಯನ್ಸ್ ಒಂದು ಕಥೆಯಾಗಿ ನಿಮ್ಗೆ ಸಿಕ್ಕರೆ, ಜೊತೆಗೆ ಇವಾಗ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಆ ಒಂದು ಏನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲ ಆ ಹೋಲ್ ಎಕ್ಸ್ಪೀರಿಯನ್ಸ್, ಈ ಕಥೆನ ಒಂದು ಪ್ಯಾಕೇಜ್ ಆಗಿ ನೀವು ಥಿಯೇಟ್ರಲ್ಲಿ ಒಂದು 2.5 ಗಂಟೆ ಕೂತ್ ನೋಡಿದಾಗ ನಿಮ್ಮನ್ನ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗಿ ನಾವಿರುವಂಥ ಪ್ರಪಂಚದಲ್ಲಿ ನಿಮ್ಮನ್ನು ಜೀವಿಸಕ್ ಬಿಟ್ಟು, ಆ ಸಿನಿಮಾ ಮುಗಿದ್ಮೇಲೆ ನಿಮ್ಮೆಲ್ರೂ ಯೂಶಲಿ ಸಿನಿಮಾ ಮನೇಲಿ ಕೂತು ನೋಡಿದಾಗ, ಟಿವಿಯಲ್ಲಿ ನೋಡಿದಾಗ್ಲೋ ಫೋನಲ್ಲಿ ನೋಡಿದಾಗ್ಲೋ ನಿಮಗೆ ಡಿಸ್ಟ್ರಾಕ್ಷನ್ ಇಲ್ಲದೆ ಸಿನಿಮಾ ನೋಡಕ್ ಆಗೋದೇ ಇಲ್ಲ. ಮನೆಗೆ ಯಾರೋ ಒಬ್ರು ಬರ್ತಾರೋ, ಇಲ್ಲ ನೀವೇನೋ ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನ ಪಕ್ಕಕ್ಕಿಟ್ಟು ಹೋಗಿ ಬಂದು ನೋಡುವ ಅನ್ನೋದೆಲ್ಲ ಇರುತ್ತಲ್ಲ. ಅಡುಗೆ ಮನೇಲಿ ಏನೋ ಆಗ್ತಾ ಇದೆ, ಇದೆಲ್ಲವನ್ನು ನಿಲ್ಸೋದು ಆಕ್ಚುಲಿ ಥಿಯೇಟ್ರಲ್ಲಿ ಬಂದು ನೋಡಿದಾಗ ನಿಮ್ಗೆ ಏನ್ ಕಷ್ಟ ಇದೆ, ನೀವೆಷ್ಟು ದುಡ್ಡು ಕೊಟ್ಟಿರ್ತೀರಾ, ಒಂದು 150 ರೂಪಾಯಿ, 200 ರೂಪಾಯಿ, 250 ಹಾಗೆಲ್ಲ, ಅಲ್ಲಿ ಕೂತ್ ನೋಡ್ಬೇಕಾದ್ರೆ ನಿಮ್ಗೆ ಏನ್ ತೊಂದರೆ ಇದೆ ಅದೆಲ್ಲವನ್ನು ಅಟ್ಲೀಸ್ಟ್ ಅದನ್ನೆಲ್ಲ ನಿಲ್ಸಿ ಆ ಒಂದು ಗೋಡೆಗಳ ಮಧ್ಯೆ ಕೂರಿಸಿ ಇದನ್ನ ಒಂದು ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಹೋಗಿ ನೀವು ಆ ಜೀವನ ಮತ್ತೆ ಜೀವಿಸಿ ಅಂತ ಹೇಳ್ಬಿಡ್ತೀವಲ್ಲ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ಗಾಗಿ ನೀವು ಬಂದು ಕೂತ್ ನೋಡಿದಾಗ ಆ 2.5 ಗಂಟೆ ನಿಮ್ಗೆ ನಿಮ್ಮ ಪ್ರಪಂಚ ಯಾವುದು ನೆನಪಿರಲ್ಲ. ನಿಮ್ ಲೋನ್ ಕಟ್ಟಿಲ್ವಾ, ಇಲ್ಲ ನಿಮ್ಗೆ ಯಾರೋ ಬಡ್ಡಿ ಕೇಳ್ತಾ ಇದಾರಾ, ಇಲ್ಲ ನಿಮ್ಗೆ ಸ್ಕೂಲ್ ಫೀಸ್ ಕಟ್ಟಿಲ್ವಾ, ಇಲ್ಲ ನಿಮ್ ಕೆಲ್ಸ ಟೆನ್ಷನ್ ಯಾವುದೂ ನೆನಪಿಲ್ದೆ ನೀವು ನಮ್ಮ ಸಿನಿಮಾನ ನೋಡಿ ಆ ಪಾತ್ರಗಳಲ್ಲಿ ನೀವು ಒಂದಾಗಿ, ಆ ಪಾತ್ರಗಳಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ತುಂಬ ಎಂಟರ್ಟೈನ್ ಆಗಿ ನಮ್ಮ ಎಮೋಷನ್ಸ್ನೆಲ್ಲ ನೀವು ಕ್ಯಾರಿ ಮಾಡಿ ಸಿನಿಮಾಯಿಂದ ಹೊರಗೆ ಬರ್ತೀರಾ. ಹೊರಗೆ ಬಂದಮೇಲೆ ಇನ್ನಷ್ಟು ಜನಕ್ಕೆ ಈ ಸಿನಿಮಾ ನೋಡಿದೆ ಸಖತ್ತಾಗಿತ್ತು, ನೀವು ನೋಡಿ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಅನ್ನೋ ನಂಬಿಕೆಯಿಂದ ಮಾನಮಿ ಸಿನಿಮಾ ನೀವು ನೋಡಬೇಕು ಅಂತ ನಾನು ಹೇಳ್ತೀನಿ. ದಟ್ಸ್ ಸೋ ಟ್ರೂ ಅಲ್ಲ. ಅಂದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಂತ ಒಳ್ಳೆ ಸಿನಿಮಾ ಆದ್ರೂ ಕೂಡ ಟಿವಿಲಿ ನೋಡ್ಬೇಕಾದ್ರೆ, ಮನೇಲಿ ನೋಡ್ಬೇಕಾದ್ರೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಪಾಸ್ ಮಾಡ್ಬಿಟ್ಟು ಫೋನ್ ನೋಡ್ತೀವಿ ನಾವು. ಒಂದೊಂದ್ಸಲಿ ಪಾಸ್ ಮಾಡಲ್ಲ, ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಒಂದು ಇಂಟೆನ್ಸ್ ಸೀನ್ ಇರುತ್ತೆ, ಏನೋ ಟರ್ನಿಂಗ್ ಪಾಯಿಂಟ್ ಇರುತ್ತೆ, ನಾವು ಅಬ್ಸರ್ವ್ ಮಾಡಲ್ಲ. ಹಿಂಗ್ ಫೋನಲ್ಲಿ ಇರ್ತೀವಿ, ಹಿಂಗೇನೋ ಕೆಲಸ ಆಗುತ್ತೆ, ಆಮೇಲೆ ನೋಡ್ತೀವಿ. ಹೆಂಗಿತ್ತು ಸಿನಿಮಾ ಅಂದಾಗ ಓಕೆ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ನಾವು ಕನೆಕ್ಟ್ ಆಗಿರಲ್ಲ ಅಲ್ಲಿ. ಥಿಯೇಟರ್ ಹೋಗಿ ನೋಡಿದಾಗ ಎಫೆಕ್ಟ್ಸ್ ಆಮೇಲೆ ಪೂರ್ತಿ ಕತ್ಲಾಗಿರುತ್ತೆ. ನಿಮ್ದು 100% ಆ ಸ್ಕ್ರೀನ್ ಮೇಲೆ ಇರುತ್ತೆ. ಪ್ರತಿಯೊಂದು ಡೈಲಾಗ್ ನಿಮ್ಗೆ ಕೇಳಿಸ್ತಾ ಇರುತ್ತೆ. ನೀವು ಕಥೆ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತೀರಿ. ಸೊ ನಿಮ್ಗೆ ಜಾಸ್ತಿ ಎಫೆಕ್ಟ್ ಆಗೋದು ಥಿಯೇಟರ್ ಬಂದು ನೋಡಿದಾಗ. ಅಂಡ್ ನೀವು ಕಾನ್ಶಿಯಸ್ ಆಗಿರೋ ಅವಶ್ಯಕತೆ ಇಲ್ಲ. ಕತ್ಲ ಕೋಣೆಯಲ್ಲಿ ನಗ್ಬೋದು, ಅಳ್ಬೋದು, ನೀವು ಕಿರ್ಚ್ಬೋದು, ವಿಸಿಲ್ ಹಾಕ್ಬೋದು, ಯಾರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ಯಾಕಂದ್ರೆ ಅವರು ಅದಕ್ಕೋಸ್ಕರನೇ ಬಂದಿರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸೇ ಬೇರೆ ಥಿಯೇಟರ್ದು ಅಲ್ಲ. ಚೇತು ಪಾತ್ರವನ್ನು ನೀವು ಬಿಟ್ರೆ ಯಾರು ಮಾಡ್ಬೋದಿತ್ತು, ಯಾಕೆ? ಯಾರು ಮಾಡ್ಬೋದಿತ್ತು ಮತ್ತು ಯಾಕೆ ಮಾಡ್ಬೋದಿತ್ತು? ಯಾರು ಮಾಡಬಹುದಿತ್ತ, ಬಟ್ ನನಗೆ ಯಾರು ಥಾಟ್ ಬರಲಿಲ್ಲ. ಅಂದರೆ ಯಾಕಂದರೆ ಆ ಸ್ಕ್ರ್ಯಾಚ್ ಅಂದರೆ ಆ ಪಾತ್ರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಜೊತೆಗಿದ್ದರಿಂದ ನಾನು ನನ್ನೇ ನೋಡ್ಕೊಂಡೆ ಅಲ್ಲಿ.
ಸೊ ನನ್ನ ತಲೆಗೆ ಇವಾಗ ಯೋಚನೆ ಮಾಡಿದ್ರು ಕೂಡ ಯಾರು ಬೇರೆಯವರು ಬರಲ್ಲ ಅಲ್ಲಿಗೆ, ನನ್ನ ಮುಖನೇ ಕಾಣಿಸುತ್ತೆ ಹೆಂಗೆ. ಸೊ ಯಾಕೆ ಅನ್ನೋದು ಪ್ರಶ್ನೆ ಬರಲ್ಲ ಇವಾಗ. ನಾನೆಲ್ಲಿರ್ಬೇಕಾದ್ರೆ ಅದ್ ನಾನು ಬಿಟ್ಕೊಡಕ್ಕೂ ರೆಡಿ ಇಲ್ಲ ನಾನು. ಆಕ್ಚುಲಿ ಆ ಪ್ರಶ್ನೆ ನನಗೆ ಕೇಳಿದ್ರೆ ನಾನು ಅದು ಹೇಳ್ತಿದ್ದೆ. ಈಗ ಚೇತುವನ್ನ ಬೇರೆಯವ್ರ ಮುಖದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ, ಬಿಕಾಸ್ ಯು ಡನ್ ಅ ಫ್ಯಾಬುಲಸ್ ಜಾಬ್ ಫಾರ್ ಚೇತು. ಥ್ಯಾಂಕ್ ಯು ಸೊ ಐ ಮಚ್. ಥಿಂಕ್. ಥ್ಯಾಂಕ್ ಯು. ನೀವು ಪಾತ್ರಕ್ಕೆ ಮಾಡಿಕೊಂಡ ತಯಾರಿ ಏನು? ಪಾತ್ರಕ್ಕೆ ನಾನು ಪ್ರಿಪೇರ್ ಆಗೋದು ಒಂದು ಭಾಷೆ, ಡೈಲೆಕ್ಟ್ ನ ಪಿಕ್ ಮಾಡೋದೇನೆ ಒಂದು ಕಷ್ಟ ಇತ್ತು. ನಂದು ಕಷ್ಟ ಅನ್ನೋದ್ಕಿಂತ ಫೆಮಿಲಿಯಾರಿಟಿ ಇಲ್ಲ ನಮ್ಗೆ, ಸೊ ಅದು ಅಭ್ಯಾಸ ಮಾಡ್ಕೊಳ್ಳೋದು ಸ್ವಲ್ಪ ರೂಢಿಸ್ಕೋಬೇಕಾಯ್ತು. ಅದ್ ಬಿಟ್ರೆ ಆ ದೀಕ್ಷಾ ಅನ್ನೋ ಪಾತ್ರ ಏನ್ ಪ್ಲೇ ಮಾಡ್ತಾ ಇದೀನಿ ಅದಕ್ಕೂ ನನ್ನ ವೈಯಕ್ತಿಕ ವ್ಯಕ್ತಿತ್ವಕ್ಕೂ ಸಂಬಂಧವೇ ಇಲ್ಲ. ಸೊ ನಾನು ಕಾನ್ಸ್ಟೆಂಟ್ ಆಗಿ ಈ ದೀಕ್ಷನ್ ಪಾತ್ರ ಇಟ್ ಇಸ್ ಆಲ್ಸೋ, ಇವಾಗ ನಾವೆಲ್ಲರೂ ಫ್ಲಾಡ್ ಕ್ಯಾರೆಕ್ಟರ್ಸ್, ನಮ್ಮಲ್ಲಿರೋ ಒಂದು ಏನೋ ಒಂದು ಕೊರತೆಗಳಿರತ್ತೆ, ಅದನ್ನ ನಾವು ಹೆಂಗೋ ನಮ್ಮ ಜೀವನದಲ್ಲಿ ಜೀವಿಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಸುತ್ತ ಇರೋರಿಗೆ ನಮ್ಮಿಂದ ಅದು ಎಫೆಕ್ಟ್ ಆಗ್ತಾ ಇರ್ಬೋದು, ಆಗದೆ ಇರ್ಬೋದು, ಬಟ್ ಹೆಂಗೋ ಅದು ಇಟ್ ಮ್ಯಾಟರ್ಸ್. ಅಂತ ಒಂದು ಪಾತ್ರ ಫ್ಲಾಡ್ ಇರುವಾಗ ನನಗೆ ಇವಳು ತಗೊಳ್ಳೋ ಡಿಸಿಷನ್ಸ್ ಇರ್ಬೋದು, ಈ ಕಥೆ ಹೇಗೆ ಹೋಗುತ್ತೆ ಮುಂದೆ, ಮುಂದುವರಿಯೋದು ಹೇಗಾಗತ್ತಲ್ಲ, ಅದೆಲ್ಲವೂ ಆಗ್ತಿರ್ಬೇಕಾದ್ರೆ ಯಾಕೆ ಇವಳು ಹೀಗೆ ಮಾಡ್ತಾ ಇದ್ದಾಳೆ, ಹೀಗೆ ಯಾಕೆ ಇರಬೇಕು, ಇದು ಯಾಕೆ ಹಿಂಗೆ ರಿಯಾಕ್ಟ್ ಮಾಡದೆ ಇದ್ದಿದ್ರೆ ಆಗ್ತಾ ಇತ್ತಲ್ವಾ ಈ ಕಥೆ ಅವಾಗ. ಸೊ ಅವಾಗ ನಾನು ಯಾವಾಗಲೂ ಕ್ವೆಶನ್ ಕೇಳೋದು ಯಾರಿಗೆ, ರಿಷಿಗೆ, ಇದು ಯಾಕೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡದೇ ಇತ್ತು ನಡೀತಿತ್ತಲ್ಲ ಅಂದ್ರೆ, ಮೇಡಮ್ ಹಿಂಗೆ ಇವಳು ಮಾಡದೇ ಇದ್ದಿದ್ರೆ ನಾವು ಕ್ಲೈಮ್ಯಾಕ್ಸ್ಗೆ ಬರ್ತಾ ಇರಲಿಲ್ಲ ಅಂತ ಹೇಳೋರು. ಸೊ ಆ ಕಥೆಗೆ ಯುನೋ ಆ ಸ್ಟೋರಿ ಒಂದು ಸರ್ಕಲ್ ಅದು ಆಗಬೇಕು ಅಂದರೆ ಈ ಪಾತ್ರಗಳು ಹಿಂಗೆ ಬಿಹೇವ್ ಮಾಡ್ಬೇಕಂತ ಇರುತ್ತೆ. ಸೊ ಅದು ಕನ್ವಿನ್ಸ್ ಆಗಕ್ಕೆ ನನಗೆ ಸ್ವಲ್ಪ ಟೈಮ್ ತಗೊಳ್ತು. ಸೊ ಇದು ಯಾಕೆ ಹಿಂಗೆ ಮಾಡ್ತಾಳೆ, ಇದು ಯಾಕೆ ಹಿಂಗೆ ಆನ್ಸರ್ ಮಾಡಬೇಕು, ಇಲ್ಲ ಇದು ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಿದ್ದಾಳೆ, ಈ ಥರದ್ದೆಲ್ಲ ನನ್ನ ಕ್ವೆಶನ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅವರೆಲ್ಲೂ ಅದನ್ನ ಯಾವಾಗಲೂ ಸಾಲ್ವ್ ಮಾಡೋರು, ಇಲ್ಲ ಅದು ಈ ಥರ ಇದಕ್ಕಿಂತ ಮುಂಚೆ ಹಿಂಗೆ ಮಾಡಿಲ್ಲವಳು, ಇದಕ್ಕೆ ಈ ಥರ ಆಗತ್ತೆ, ಹಿಂಗೆ ನಿಜ ಜೀವನದಲ್ಲೂ ಈ ಥರ ಇರ್ತಾರೆ ಅಂಥದ್ದೆಲ್ಲ ಹೇಳಿದಾಗ ಓಕೆ ಸರಿ ಆಯಿತು ಅಂತ. ಸೊ ಆಗ ನನ್ನ ಸೆಲ್ಫ್ನ ನಾನು ಸ್ವಲ್ಪ ದೂರ ಇಟ್ಟು ಅವಳಾಗಿ ಜೀವಿಸೋದು ಸ್ವಲ್ಪ ಅದು ಈಸಿ ಆಯಿತು. ಬಟ್ ಅದು ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಬೇಕು ಅಂದ್ರೆ ನೀವು ಬೇಸಿಕ್ಲಿ ಅವಳು ಮಾಡಿದ್ ಸರಿ ಅಂತ ನಂಬೇಕು ಫಸ್ಟ್ ಪ್ಲೇಸ್ ಅಲ್ಲಿ. ಇವಾಗ ನಾನು ರಿತ್ವಿಕ್ ಕ್ಯಾರೆಕ್ಟರ್ನ ರಿಯಲ್ ಲೈಫ್ ಅಲ್ಲಿ ಮಾಡ್ತೀನಿ ಅಂದ್ರೆ ಅವ್ರು ಕೆಟ್ಟದು ಒಳ್ಳೇದು ಎಲ್ಲವನ್ನೂ ನನ್ನದಾಗಿಸ್ಕೊಂಡಾಗ ಮಾತ್ರ ನಾನು ರಿತ್ವಿಕ್ ಆಗಿ ಮಾಡಕ್ ಸಾಧ್ಯ. ನೀವು ಮಾಡೋದನ್ನ ನಾನು ಜಡ್ಜ್ ಮಾಡಕ್ ಶುರು ಮಾಡ್ಬಿಟ್ಟೆ ಅಂದ್ರೆ ಅವಾಗ ನಾನು ಅದನ್ನ ಕನ್ವಿನ್ಸಿಂಗ್ ಆಗಿ ಮಾಡಕ್ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಈ ಪಾತ್ರನ ನಾನು ಆಕ್ಚುಲಿ ಐ ಹ್ಯಾಡ್ ಟು ಬಿಲೀವ್ ದಟ್ ವಾಟ್ ಎವರ್ ಶಿ ಡಸ್ ಇಸ್ ರೈಟ್ ಆವಾಗ. ಸೊ ಅದೊಂದು ಕಷ್ಟ ಆಯ್ತು. ಅದು ಬಿಟ್ರೆ ಐ ಥಿಂಕ್ ಇನ್ನೆಲ್ಲ ಈಸಿ ಮಾಡ್ಕೊಟ್ರಿ ನೀವೆಲ್ಲರೂ ನನಗೆ ಆಕ್ಟ್ ಮಾಡುವಾಗ. ಸೊ ಇಟ್ ವಾಸ್ ಈಸಿ ದಟ್ ವೇ. 100 ಕೋಟಿ ಸಿಕ್ಕರೆ ಫಸ್ಟ್ ಮಾಡೋ ಕೆಲಸ ಈ ತರ ನಾವು ಮಾತಾಡ್ಕೊಂಡಿದೀವಲ್ಲ. ಹೌದೌದು. ಈ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಈ ಪ್ರಶ್ನೆ ಎಲ್ರಿಗೂ ಬಂದಿರುತ್ತೆ ಆಯ್ತಾ. ನನಗೆ ಇತ್ತೀಚೆಗೆ ಬರ್ತಿರೋದು ಓಕೆ. ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಾನು ಬೆಂಗಳೂರಿಗೆ ಬಂದು ಸ್ಟ್ರಗಲ್ ಮಾಡ್ತಾ ಇದ್ನಲ್ಲ, ಜೇಬಲ್ಲಿ ₹1 ಇಲ್ಲದೆ ಇದ್ದಾಗ ಅವಾಗ ಈ ತರ ಥಾಟ್ ತುಂಬಾ ಬರೋದು. ಅದು ಮಲಗ್ದಾಗ್ಲೆ ಹಿಂಗ್ ಮಲಗಿರ್ತೀನಿ, ಹಿಂಗ್ ಸುಮ್ಮನೆ ಮಲಗಿರ್ತೀನಿ, ನಾಳೆ ಬೆಳಗ್ಗೆ ಏನಾದ್ರು ಬೈ ಚಾನ್ಸ್ ಅಪ್ಪಿತಪ್ಪಿ ಯಾರೋ ಅಕೌಂಟಿಗೆ ಹಾಕಕ್ ಹೋಗಿ ನನ್ನ ಅಕೌಂಟಿಗೆ 100 ಕೋಟಿ ಬಂದು ನಾನೇನ್ ಮಾಡ್ಬೋದು, ಈ ತರ ಡುಬಾ ಕ್ವಶನ್ ಅಂದ್ರೆ ಅದು ಆಗಲ್ಲ ಗೊತ್ತು, ಬಟ್ ಈ ತರ ಥಾಟ್ ಬರುತ್ತೆ ನನ್ನ ತಲೆ. ಅವಾಗ ಓಡೋದು 100 ಕೋಟಿ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು 50 ಕೋಟಿ ಕೊಟ್ಟು ಪ್ರಾಪರ್ಟಿ ತಗೊಂಡ್ಬಿಡ್ತೀನಿ, ತಗೊಂಡು ಅಲ್ಲಿ ಒಂದಿಷ್ಟು ಕಾಂಪ್ಲೆಕ್ಸ್ ಅದೆಲ್ಲ ಕಟ್ಸಿ ಬಾಡಿಗೆ ಬಿಟ್ಬಿಡ್ತೀನಿ. ಯಾಕಂದ್ರೆ ಎವ್ರಿ ಮಂತ್ ನನಗೆ ಇನ್ಕಮ್ ಬರುತ್ತೆ, ಬೇಕಲ್ಲ ಅದಕ್ಕೆ. ಇನ್ನು 50 ಕೋಟಿ ಏನ್ ಮಾಡ್ತೀನಿ, ಒಂದಿಷ್ಟು ಕಾರ್ಗಳು ತಗೊಂಡ್ಬಿಡ್ತೀನಿ. ಯಾವ್ಯಾವ ನನ್ನ ಲಿಸ್ಟ್ ಯಾವ ಇತ್ತಲ್ಲ, ರೋಲ್ಸ್ ರಾಯ್ಸ್, ರೇಂಜ್ ರೋವರ್, ಹೋಗು ಅದು ಇದು ಎಲ್ಲ ತಗೊಂಡ್ಬಿಡ್ತೀನಿ. ಆಮೇಲೆ ಒಂದಿಷ್ಟು FD ಮಾಡ್ಬಿಡ್ತೀನಿ, ಅಪ್ಪ ಅಮ್ಮನ ಹೆಸರು ಒಂದಿಷ್ಟು ಇಟ್ಬಿಡ್ತೀನಿ. ಅಲ್ಲೂ ಮಿಡಲ್ ಕ್ಲಾಸ್ ಬುದ್ಧಿ ಬಿಡ್ದೆ, 100 ಕೋಟಿಲೂ ಮಿಡಲ್ ಕ್ಲಾಸ್ ಪ್ಲಾನಿಂಗ್ ಮಾಡ್ಕೊಂಡು ಹಿಂಗೆ ಮಂತ್ಲಿ ಇಷ್ಟು ಬರ್ಬೇಕು ಹಿಂಗಾಗಿತ್ತು. ಆಮೇಲೆ ಎಲ್ಲ FD ಆಯ್ತು, ಇದಾಯ್ತು, ಎಲ್ಲ ಖರ್ಚಿಗೆ ಎಷ್ಟು ಖರ್ಚಿಗೆ ಇಲ್ಲ. ಹಂಗಿದ್ರೆ ಏನ್ ಮಾಡೋಣ, FD ನ ಬ್ರೇಕ್ ಮಾಡೋಣ. 10 ಕೋಟಿ FD ಬೇಡ, 5 ಕೋಟಿ FD ಇಡೋಣ, ಇನ್ನು 5 ಕೋಟಿ ಖರ್ಚಿಗೆ ಇಟ್ಕೊಳ್ಳೋಣ. ಖರ್ಚಿಗೆ ಬೇಕಲ್ಲ. ಈಗ ಅಷ್ಟೆಲ್ಲ ಕಾರ್ ನೀವು ತೊಗೊಂಡಿದ್ರ ಅಂದಾಗ ಮೇಂಟೆನೆನ್ಸ್ ಬೇಕಾಗತ್ತೆ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಾಗತ್ತೆ, ಆಮೇಲೆ ಅದಕ್ಕೆ ವರ್ಷ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ, ದೊಡ್ಡ ಕಾರ್ಗಳು ಜಾಸ್ತಿ ಇರುತ್ತೆ. ಈ ತರ ಥಾಟ್ ಅವಾಗ ಬರ್ತಿತ್ತು. ಸೊ ಇವಾಗ 100 ಕೋಟಿ ಕೊಟ್ರೆ ಏನ್ ಮಾಡ್ತೀನಿ ಅನ್ನೋ ಪ್ರಶ್ನೆಗೆ ಬಂದ್ರೆ ಪಿಕ್ಚರ್ ಮಾಡ್ತೀನಿ ನಾನು. ಮಾರ್ನಮಿ ಹೆಂಗ್ ಒಂದು ಬಂತು, ಈ ತರದ್ದೇ ಇನ್ನೊಂದು ಅದ್ಭುತವಾದ ಕತೆ ಹುಡ್ಕೊಂಡು ಇನ್ನೊಂದು ಒಳ್ಳೆ ಸಿನಿಮಾನ, ನನಗೇನು ಅಂತಂದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಜನಕ್ಕೆ ಕೊಡಬೇಕು. ಆಮೇಲೆ ನಾನೊಬ್ಬ ಒಳ್ಳೆ ನಟ ಅಂಡ್ ಇವನು ಯಾವ ಪಾತ್ರ ಕೊಟ್ಟರು ಅಂದ್ರೆ ಮಾಡ್ತಾನೆ ಅನ್ನೋ ಕೆಪಾಸಿಟಿ ಇರುವಂತ ನಟ ಅಂತ ಜನಕ್ಕೆ ತೋರಿಸ್ಕೋಬೇಕು ಅನ್ನೋದಿದೆ. ಸೊ ಬಹುಶಃ ನಾನು ಮತ್ತೆ ಅದನ್ನ 100 ಕೋಟಿ ನಾನು ಸಿನಿಮಾ ಇನ್ವೆಸ್ಟ್ ಮಾಡ್ತೀನಿ. ನಂದೇನಾ? ಓಕೆ. ಇದು ನಿಮ್ಮ ಫೇವ್ರೆಟ್ ಪೋರ್ಷನ್, ನೀವು ಆರಾಮ ಹೇಳ್ತೀರಾ. ಸಿನಿಮಾದ ಮ್ಯೂಸಿಕ್ ಬಗ್ಗೆ ಏನ್ ಅನಿಸ್ತು?
ಸಿನಿಮಾದ ಮ್ಯೂಸಿಕ್ ಬಗ್ಗೆ ಮಾತಾಡಕ್ಕೆ ನಾವು ಯಾರು ಅಲ್ಲ, ಬಿಕಾಸ್ ಅದನ್ನ ಚರಣ್ ರಾಜ್ ಮಾಡ್ತಾ ಇದಾರೆ ಅಂದ್ಮೇಲೆ ಅದು ಸೂಪರ್ ಆಗಿ ಬರ್ತಾ ಇರುತ್ತೆ ಅಂತಾನೆ ಅರ್ಥ. ನನಗೆ ಅವ್ರು ಇನ್ ಜನರಲ್ ಅವ್ರ ದೊಡ್ಡ ಅಭಿಮಾನಿ ನಾನು. ಅವ್ರು ಏನ್ ಮ್ಯೂಸಿಕ್ ಮಾಡಿದ್ರು ನನಗೆ ಇಷ್ಟ. ಅವ್ರ ಮ್ಯೂಸಿಕ್ ನ ಫಾಲೋ ಮಾಡ್ಕೊಂಡೇ ಬಂದಿದ್ದೀವಿ. ಅವ್ರ ಮ್ಯೂಸಿಕ್ ನಮ್ಮ ಸಿನಿಮಾಗೆ ಸಪ್ತಸಾಗರ ಮೂಲಕ ಅದು ಬಂದಿರೋದು ನನ್ನ ಫಸ್ಟ್ ಅಸೋಸಿಯೇಷನ್. ಅದಾದ್ಮೇಲೆ ನಿಮ್ಮೆಲ್ಲರ ದಯೆಯಿಂದ ಇನ್ನೊಂದು ಸಿನಿಮಾದಲ್ಲಿ ನನಗೆ ಅವ್ರ ಮ್ಯೂಸಿಕ್ ಮಾಡ್ತಾ ಇದಾರೆ ಅನ್ನೋದು ನನಗೆ ಇನ್ನೂ ಒಂದು ದೊಡ್ಡ ಖುಷಿ. ಸೊ ಆ ಮ್ಯೂಸಿಕ್ ಅದ್ಭುತವಾಗಿ ಬಂದಿದೆ. ಈಗಾಗಲೇ ಸಾಂಗ್ಸ್ ಎಲ್ಲ ಕೇಳಿರ್ತೀರಾ ನೀವು, ಬರ್ತಾ ಇರೋ ಸಾಂಗ್ಸ್ಗಳನ್ನೆಲ್ಲ. ಸೊ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಅನದರ್ ಹಿಟ್ ಆಲ್ಬಮ್ ಆಫ್ ಶರಣ್ ರಾಜ್. ಆ್ಯಂಡ್ ನಮಗೂ ನಮ್ಮ ಸಿನಿಮಾ ಅವರ ಮ್ಯೂಸಿಕ್ ಇಂದ ಇನ್ನೂ ಒಂದು ಲೆವೆಲ್ ಎಲಿವೇಟ್ ಆಗಿದೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ನಮ್ಮ ಸಿನಿಮಾ ಜರ್ನಿಲಿ ಕೂಡ ಅವ್ರ ಮ್ಯೂಸಿಕ್ ಇಂದ ಒಂದು ಒಳ್ಳೆ ಆಲ್ಬಮ್ ಸಿಕ್ತು ನಮಗೂ ಕೂಡ ಅಂತ ಹೇಳ್ಕೊಳ್ಳುವಂತ ಒಂದಿದು. ಎಸ್, ಕರೆಕ್ಟ್, ಡೆಫಿನೆಟ್ಲಿ. ಎಸ್. ಮುಂದಿನ ಜನ್ಮದಲ್ಲಿ ಏನಾಗಬೇಕು, ಯಾಕೆ? ನನಗೆ ಗೊತ್ತಿಲ್ಲ. ಮೊನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಆಯ್ತಾ, ಹಿಂಗೆ ಯಾರೋ ಗೊತ್ತಲ್ಲ, ಇವಾಗ ರೀಲ್ಸ್ ಜಮಾನ. ನನ್ನ ಫ್ರೆಂಡ್ ಯಾರೋ ಒಬ್ಬ ಕಳ್ಸಿದ್ದ, ಅದರಲ್ಲಿ ಇತ್ತು ನನ್ನ ಡೇಟ್ ಆಫ್ ಬರ್ತ್ ಏನೋ June 10. ಸೊ ಈ 10 ಯಾರು ಹುಟ್ಟಿರ್ತಾರಲ್ವಾ, ಇವ್ರದ್ದು ಲಾಸ್ಟ್ ಜನ್ಮ ಅಂತೆ. ಮುಂದಿನ ಜನ್ಮ ಹುಟ್ಟಲ್ಲ. ಅದೇ ಹೇಳಿದ್ರು. ಹೌದಾ? March 4th ಏನೋ ಹಂಗೆ. ಸೊ ಎಲ್ಲರಿಗೂ ಹೇಳ್ತಾರೆ ಈ ಜನ್ಮದಲ್ಲಿ ಹಂಗಾದ್ರೆ ಚೆನ್ನಾಗಿ ಮಜಾ ಮಾಡಿ. ಸೊ ಅದನ್ನ ನಾನು ನಂಬಿಕೊಂಡು ಇವಾಗ ಏನ್ ಹೇಳ್ತಾ ಇದೀನಿ ಅಂದ್ರೆ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಲ್ಲ. ಸೊ ನಾನು ಈ ಜನ್ಮದಲ್ಲಿ ನೋಡ್ಕೊಂಡ್ಬಿಡಿ ಯಾರು ನೋಡ್ತಾ ಇದೀರಾ. ನಾನು ಏನೇ ಆಗ್ಬೇಕು ಅನ್ಕೊಂಡಿದ್ದೀನ ಈ ಜನ್ಮದಲ್ಲಿ ಆಗಿದ್ದೀನಿ. ನಾನು ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗಿದ್ದೀನಿ. ಅಂಡ್ ಇನ್ನೂ ಏನೋ ದೊಡ್ಡ ದೊಡ್ಡ ಕನಸುಗಳಿದೆ. ಅದೆಲ್ಲವೂ ನನ್ನ ಕನಸುಗಳನ್ನೆಲ್ಲ ಇದೇ ಜನ್ಮದಲ್ಲಿ ಈಡೇರಿಸ್ತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಮುಂದಿನ ಜನ್ಮ ಇಲ್ಲ, ಅಷ್ಟೇ. ನೈಸ್. ನೀವು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳೋದಾದ್ರೆ, ಗುಣಾದ್ಯ ಪ್ರೊಡಕ್ಷನ್ ನಮ್ಮ ಪ್ರೊಡಕ್ಷನ್ ಹೌಸ್. ಅದನ್ನ ನೀಟಾಗಿ ನಿಶಾಂತ್ ಅವರು ಗುಣಾದ್ಯ ಎಲ್ಲೋ ಗುಣಾಡ್ಯ ಗುಂಡ್ಯ ಅಂತ ಎಲ್ಲ ಹೇಳ್ತಾರೆ. ಗುಣಾದ್ಯ ಗಣಪತಿಯ ಹೆಸರು. ಗುಣಾದ್ಯ ಗಣಪತಿ. ಮೂಷಕ ವಾಹನ ಅಂತ ಎಲ್ಲ ಏನೋ ಮೋದಕ ಹಸ್ತ. ಸೊ ಇದೆಲ್ಲ ಗಣಪತಿಗೆ ಏನೇನು ಹೆಸರಿದೆ ಅದರದ್ದು ಒಂದು ಹೆಸರು ಗುಣಾದ್ಯ. ಸೊ ಗುಣಾದ್ಯ ಪ್ರೊಡಕ್ಷನ್ಸ್ ನಮ್ಮ ನಿಶಾಂತ್ ಅವರು ಮತ್ತೆ ಅವರ ಧರ್ಮಪತ್ನಿ ಶಿಲ್ಪಾ ಅವರು ಸ್ಟಾರ್ಟ್ ಮಾಡಿದಂತ ಪ್ರೊಡಕ್ಷನ್ ಹೌಸ್. ಅಂಡ್ ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್.